ಹ್ಮ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಟ್ಯಾಬ್ಲೆಟ್ ಬಂದುಬಿಟ್ಟು ಹೊಸ ಮೆಡಿಸಿನ್ ಬಂದುಬಿಟ್ಟು ವೆಲೋಸ್ ಡಿ ಅನ್ನುವಂಥ ಟ್ಯಾಬ್ಲೆಟಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವೆಲೋಸ್ ಡಿ ಟ್ಯಾಬ್ಲೆಟ್ ಇದರ ಒಂದು ತಯಾರು ಮಾಡಿರ್ತಕ್ಕಂತಹ ಒಂದು ಕಂಪನಿ ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್ ಮತ್ತು ಯೂಸಸ್, ಬೆನಿಫಿಟ್ಸ್, ಸೈಡ್ ಎಫೆಕ್ಟ್, ಡೋಸೇಜ್, ಟಿಪ್ಸ್, ವಾರ್ನಿಂಗ್ಸ್, ಸೇಫ್ಟಿ ಅಡ್ವೈಸ್ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವೆಲೋಸ್ ಡಿ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂತಹ ಕಂಪ್ನಿ ಬಂದುಬಿಟ್ಟು ಟೊರೆಂಟೊ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ಒಂದು ವೆಲೋಸ್ ಡಿ ಅನ್ನುವಂಥ ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂತಹ ಒಂದು ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ಎರಡು ರೀತಿ ಕಾಂಬಿನೇಷನ್ನಾಗಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ವೆಲೋಸ್ 20 ಅನ್ನುವಂಥದ್ದು. ಅದು ಸೇಮ್ ರಿಲೇಟೆಡ್ ಇರುವಂಥದ್ದು ವೆಲೋಸ್ ಡಿ ಅನ್ನುವಂಥ. ಡಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಡಾಂಪೆರಡಾನ್ ಮೆಲಿಟೇಟ್ ಅಂತ ಆಗುತ್ತೆ. ಮತ್ತು ಇದರಲ್ಲಿರುವಂತಹ ಒಂದು ಪ್ರಮಾಣವನ್ನು ನೋಡೋದಾದ್ರೆ ರ್ಯಾಬಿಪ್ರೋಸಲ್ ಬಂದುಬಿಟ್ಟು ನಿಮಗೆ 20 mg ಸಿಗುತ್ತೆ, ಮತ್ತು ಡಾಂಪೆರಡಾನ್ ಬಂದುಬಿಟ್ಟು 30 mg. ಇವೆರಡರ ರೀತಿ ಒಂದು ಕಾಂಬಿನೇಷನ್ ಈ ಟ್ಯಾಬ್ಲೆಟಲ್ಲಿ ಸಿಗ್ತದೆ. ಇದರ ಒಂದು ಬೆನಿಫಿಟ್ಸ್, ಯೂಸಸನ್ನು ನೋಡೋದಾದರೆ ಇದು ವೆಲೋಸ್ ಡಿ ಅನ್ನುವಂಥದ್ದು ಸೇಮ್ ಇರುತ್ತೆ. ಈ ಒಂದು ವೆಲೋಸ್ 20 ಏನು ಹೇಳಿದ್ದೀನಲ್ಲ ಬೆನಿಫಿಟ್ಸ್, ಯೂಸಸ್ ಈ ಒಂದು ಟ್ಯಾಬ್ಲೆಟಿನಲ್ಲಿ, ಅದೇ ರೀತಿ ಈ ಒಂದು ವೆಲೋಸ್ ಡಿಯಲ್ಲಿ ಸಹ ಇರುತ್ತೆ. ಅಂತಂದರೆ ಏನಾಗುತ್ತೆ, ಹೊಟ್ಟೆಲಿ ಒಂದು ಪ್ರೊಡ್ಯೂಸ್ ಆಗುತ್ತಲ್ಲ ಒಂದು ಎಸಿಡಿಟಿನ, ಆ್ಯಸಿಡನ್ನು ಏನು ಮಾಡುತ್ತೆ, ಈ ಒಂದು ಟ್ಯಾಬ್ಲೆಟನ್ನು ಕಡಿಮೆ ಮಾಡುತ್ತೆ. ಇದಕ್ಕೆ ಏನೋ ಒಂದು ವ್ಯತ್ಯಾಸ ಅಂತ ನೋಡೋದಾದರೆ ಈ ಡಾಂಪೆರಡಾನ್ ಇಲ್ಲಿ ಇರುತ್ತಲ್ಲ ಕಂಟೆಂಟು, ಈ ಒಂದು ಡಾಂಪೆರಡಾನ್ ಬಂದುಬಿಟ್ಟು ಏನಾಗುತ್ತೆ, ನಿಮಗೇನಾಗುತ್ತೆ, ಇದು ವಾಂತಿ ಆಗ್ತಿರುತ್ತಲ್ಲ ಅದನ್ನು ತಪ್ಪಿಸುತ್ತೆ, ಮತ್ತು ವಾಂತಿ ಬಂದಂಗೆ ಆಗುತ್ತಲ್ಲ ಅದು ಸಹ ಏನು ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್. ಇದರಲ್ಲಿ ಏನಾಗುತ್ತೆ, ಇವು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಕಡಿಮೆ ಆಗುತ್ತೆ, ಸೇಮ್ ಕೆಲಸ ಮಾಡುತ್ತೆ. ಕೆಲವೊಬ್ಬರಿಗೆ ಏನಾಗುತ್ತೆ ಎಸಿಡಿಟಿ ಆದಾಗೆಲ್ಲ ವಾಂತಿ ಬಂದಾಗೋದು, ಏನೋ ಫುಡ್ ನೋಡಿದಾಗ ಏನಾದ್ರೆ ವಾಂತಿ ಬಂದಿರೋಂಗಿಲ್ಲ, ಆದರೂ ವಾಂತಿ ಆಗುತ್ತಲ್ಲ, ಆ ಒಂದು ಕಂಡೀಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ. ಮತ್ತು ಅದೇ ರೀತಿ ಕೆಲವೊಂದಿಷ್ಟು ಏನೇ ಒಂದು ಸ್ಟಮಕ್ಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಏನದಾವ ಅಂತಂದರೆ ಜುಲಿಂಜರ್ ಎಲಿಸನ್ ಸಿಂಡ್ರೋಮ್ ಆಗಿರ್ಬೋದು, ಮತ್ತು ಪೆಪ್ಟಿಕ್ ಅಲ್ಸರ್, ಈ ರೀತಿಯಾಗಿ ಏನಾಗುತ್ತೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅಂತಂದರೆ ಸ್ಟಮಕ್ ಅಥವಾ ಇಂಟೆಸ್ಟೈನಲ್ಲಿರುವಂಥ ಕೆಲವೊಂದಿಷ್ಟು ಕಾಯಿಲೆ, ಆ್ಯಸಿಡ್ ರಿಫ್ಲೆಕ್ಸ್, ಪೆಪ್ಟಿಕ್ ಅಲ್ಸರ್, ಜೊಲಿಂಜರ್ ಎಲಿಸನ್ ಸಿಂಡ್ರೋಮ್ ಅನ್ನುವಂಥ ಒಂದು ಇವೇನು ಡಿಸೀಸಸ್ ಅದಾವಲ್ಲ, ಇವೇನು ಮಾಡ್ತವೆ, ಇವು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಕಡಿಮೆ ಆಗ್ತದೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಡೋಸೇಜನ್ನು ನೋಡಿದಾಗ ಡೋಸೇಜ್ ಮತ್ತು ಡ್ಯೂರೇಷನ್ ಬಂದುಬಿಟ್ಟು ಆ್ಯಸ್ ಅ ಅಡ್ವೈಸರ್ ಬೈ ದ ಡಾಕ್ಟ್ರ್, ಅಂತಂದರೆ ವೈದ್ಯರ ಸಲಹೆಯಂತೆ ಮಾಡಬೇಕು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅದು ಡೋಸೇಜ್ ಏನಾಗುತ್ತೆ ಪೇಷಂಟ್ ಒಂದು ಕಂಡೀಷನ್ ಮೇಲೆ ಏನಾಗುತ್ತೆ, ಅದು ಯಾವ ರೀತಿ ಮೆಡಿಸಿನ್ನ ರೆಸ್ಪಾನ್ಸ್ ಮಾಡುತ್ತಲ್ಲ ಅದ್ರ ಮೇಲೆ ಏನು ಮಾಡ್ತಾರೆ ಡೋಸೇಜನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಮೆಡಿಸಿನ್ಸನ್ನು ಯಾವುದೇ ರೀತಿ ನೀವು ಲಾಂಗ್ ಟರ್ಮ್ ಆಗಿ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡೋ ಹಾಗಿಲ್ಲ. ಇನ್ ಜನರಲ್ಲಾಗಿ ಹೇಳೋದಾದರೆ ಈ ಒಂದು ಟ್ಯಾಬ್ಲೆಟನ್ನು ಒಂದು 15 ಡೇಸ್ ಮಟ್ಟಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಲೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಇಲ್ಲ ಒಂದು ವಾರ ಮಟ್ಟಿಗೆ ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವಂತ ನಾನು ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಹೆಡ್ಡೇಕ್ ಆಗುತ್ತೆ, ನಾಸಿಯಾ, ವಾಮಿಟಿಂಗ್, ಅಬ್ಡೋಮಿನಲ್ ಪೇನ್, ಫ್ಲ್ಯಾಟುಲೆನ್ಸ್, ಡಿಸಿನೆಸ್, ಡಯೋರಿಯಾ, ವೀಕ್ನೆಸ್, ಇವೆಲ್ಲ ಒಂದು ಕಾಮನ್ ಸೈಡ್ ಎಫೆಕ್ಟ್ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್. ಇನ್ ಕೇಸ್ ನಿಮಗೇನಾದರೂ ಸಿವಿಯರ್ ಅನಿಸಿದರೆ ಈ ಒಂದು ಸೈಡ್ ಎಫೆಕ್ಟ್ ಒಂದು ಮೆಡಿಸಿನನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಈ ಸೇಫ್ಟಿ ಅಡ್ವೈಸ್ ಅಂತ ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟಿನ ಅಂತಂದು ಸೈಡ್ ಎಫೆಕ್ಟ್ ಇದೆ, ಡಾಕ್ಟರ್ ಸ್ಟಾಪ್ ಮಾಡಬೇಕು, ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಅಲರ್ಜಿಕ್ ಕಂಡೀಷನ್ಸ್ ಇತ್ತಂತಂದ್ರೂ ಸಹ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಏನಾದರೂ ಮೆಡಿಸಿನ್ಸ್ ಇನ್ಫಾರ್ಮೇಷನ್
ಮುಂಚೆಗೆ ಏನಾದರೂ ತೆಗೆದುಕೊಳ್ತಾ ಇದ್ದರೂ ಸಹ ನೀವು ಇನ್ಫಾರ್ಮೇಷನ್ನ ಡಾಕ್ಟ್ರಿಗೆ ಮಾಡಬೇಕಾಗತ್ತೆ. ಮತ್ತು ಏನಾದರೂ ಪ್ರಾಬ್ಲಮ್ಸ್ಗಳಿದ್ದ ಅಂದರೆ ಲಿವರ್, ಕಿಡ್ನಿ, ಪ್ರೆಗ್ನೆಂಟ್ ಅಥವಾ ಬ್ರೆಸ್ಟು, ವುಮೆನ್ ಫೀಡಿಂಗ್ ಆಯಿತು, ಇವೆಲ್ಲದರ ಬಗ್ಗೆ ನೀವೇನು ಮಾಡಬೇಕು, ಬಿಫೋರ್ ಇನ್ಫಾರ್ಮೇಷನನ್ನು ಮಾಡಬೇಕಾಗತ್ತೆ. ಮತ್ತು ಅದೇ ರೀತಿ ಮಕ್ಕಳಿಂದ ಈ ಒಂದು ಮೆಡಿಷನ್ನ ದೂರ ಇಡಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಅಂತಂದರೆ ಈ ಒಂದು ಮೆಡಿಷನ್ನ ಸಬ್ಸ್ಟ್ಯೂಟ್ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಸಿಗಲಿಲ್ಲ ಅಂತಂದರೆ ಮತ್ತು ಬೇರೆ ಒಂದು ಕಂಪ್ನಿಗಳ ಟ್ಯಾಬ್ಲೆಟ್ ಯಾವ್ಯಾವ ಅದಾವ ಅಂತ ನಾವು ನೋಡೋದಾದ್ರೆ, ಬೇರೆ ಕಂಪ್ನಿಯ ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ರ್ಯಾಝೋ-ಡಿ ಸಿಗುತ್ತೆ, ಸೈರಾಡಿ, ರ್ಯಾಬಿಕ್ಯಾಂಡ-ಡಿ SR, ರ್ಯಾಬ್ಲೆಟ್-ಡಿ, ಇವೆಲ್ಲದರ ಮಾರ್ಕೆಟಲ್ಲಿ ಸಿಗ್ತಾ ಹೋಗ್ತಾವೆ. ಇನ್ನೂ ಹಲವಾರು ನಿಮಗೆ ಕಂಪ್ನಿಗಳು ಸಿಗ್ತಾ ಹೋಗ್ತವೆ. ಇವು ಯಾವುದರಲ್ಲಿ ಒಂದು ತೆಗೆದುಕೊಂಡ್ರು ಸಹ ನಿಮಗೆ ಏನಾಗುತ್ತೆ, ಈ ಒಂದು ಟ್ಯಾಬ್ಲೆಟಿನ ಬೆನಿಫಿಟ್ಸ್ ಯೂಸಸ್ ಸಿಗ್ತಾ ಹೋಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.